ನಗರದಲ್ಲಿ ರಸ್ತೆ ದಾಟೋದಕ್ಕೆ ಪಾದಚಾರಿಗಳು ಇನ್ನಿಲ್ಲದ ಕಸರತ್ತು ಮಾಡಬೇಕು. ಆದ್ರೀಗ ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಹಾಡಲು ವಿದೇಶಿ ತಂತ್ರಜ್ಞಾನ ರಾಜಧಾನಿ ಬೆಂಗಳೂರಿನ ಸಿಗ್ನಲ್ಗಳಿಗೆ ಲಗ್ಗೆ ಇಟ್ಟಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ರಸ್ತೆ ದಾಟಲು ಪಾದಚಾರಿಗಳು ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ರು. ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಲು ರೆಸಿಡೆನ್ಸಿ ರಸ್ತೆಯಲ್ಲಿ ವಿದೇಶಿ ತಂತ್ರಜ್ಞಾನ ಅಳವಡಿಕೆಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಟ್ರಾಫಿಕ್ ಕಿರಿಕಿರಿಗೆ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಅದರಲ್ಲೂ ಪಾದಚಾರಿಗಳು ರೋಡ್ ದಾಟಬೇಕು ಅಂತ ಅಂದ್ರೆ ಹರಸಾಹಸ ಪಡಬೇಕು. ಆದ್ರೀಗ ಈ ಸಮಸ್ಯೆಗೆ ಮುಕ್ತಿ ಹಾಡುವುದಕ್ಕೆ ವಿದೇಶಿ ತಂತ್ರಜ್ಞಾನ ರಾಜಧಾನಿಗೆ ಲಗ್ಗೆ ಇಟ್ಟಿದೆ. ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ವಾಹನ ಸಂಚಾರ ನಿಂತು ಹೋಗುತ್ತೆ. ಇಂಥದ್ದೊಂದು ವಿದೇಶಿ ತಂತ್ರಜ್ಞಾನ ನಗರದಲ್ಲಿ ಅಳವಡಿಕೆಯಾಗಿದೆ. ವಾಹನಗಳ ಸಂಚಾರ ಎಷ್ಟೇ ಇರಲಿ, ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ರೆಡ್ ಲೈಟ್ ಬೀಳುತ್ತೆ. ಆಗ ಪಾದಚಾರಿಗಳು ಟ್ರಾಫಿಕ್ ಫ್ರೀ ಆಗಿ ರೋಡ್ ಕ್ರಾಸ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ನಗರದ ಎಲ್ಲೆಡೆ ಇಂತಹದೇ ವ್ಯವಸ್ಥೆ ಮಾಡುವುದಕ್ಕೆ ಟ್ರಾಫಿಕ್ ಪೊಲೀಸ್ ಹಾಗೂ ಬಿಬಿಎಂಪಿ ಪ್ಲಾನ್ ಮಾಡಿವೆ. ಬೆರಳ ತುದಿಯಲ್ಲಿ ಬಟನ್ ಪ್ರೆಸ್ ಮಾಡಿ ರೆಡ್ ಲೈಟ್ ಹಾಕಿ ಈಸಿಯಾಗಿ ರಸ್ತೆ ದಾಟಬಹುದು. ಬೆಂಗಳೂರಿನ ಯಾವ ಏರಿಯಾ, ಯಾವ ಸಿಗ್ನಲ್ ಅಲ್ಲಿ ಈ ತಂತ್ರಜ್ಞಾನ ಬಂದ್ರೆ ಅನುಕೂಲ ಆಗುತ್ತೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಸಬಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆನೇಕಲ್ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ರೇವ್ ಪಾರ್ಟಿಯ ನಶೆಯ ಅಸಲಿ ಎತ್ತು ಬಗೆದಷ್ಟು ಬಯಲಾಗ್ತಾ ಇದೆ. ಕಿಕ್ಕೇರಿಸಿಕೊಂಡವರಿಗೆ ಮತ್ತಷ್ಟು ಶಾಕ್ಗಳು ಕಾದಿದೆ. ಇದೀಗ ಖಾಕಿ ತನಿಖೆಯಲ್ಲಿ ನಶೆಯಾಟದ ರಹಸ್ಯ ಮತ್ತಷ್ಟು ಬಯಲಾಗಿದೆ. ಗುಂಡು ತುಂಡು ಅಮಲಿನಲ್ಲಿ ಸೆಲೆಬ್ರಿಟಿಗಳು. ರೇವ್ ಪಾರ್ಟಿ ಡ್ರಗ್ಸ್ ಕಿಕ್ ಬೆನ್ನತ್ತಿದ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಖಾಕಿ ವೀಕೆಂಡ್ ಬಂತು ಅಂದ್ರೆ ನಶೆ ಗುಂಕಿನಲ್ಲಿ ತೇಲಾಡುವುದು. ಡ್ರಗ್ಸ್, ಗಾಂಜಾ, ಡ್ರಿಂಕ್ಸ್, ಮಸ್ತ್ ಮಸ್ತ್ ಡ್ಯಾನ್ಸ್. ಆನೇಕಲ್ನಲ್ಲಿ ರಾರಾ ರೇವ್ ಪಾರ್ಟಿಯನ್ನ ಪೊಲೀಸರು ಬೆನ್ನು ಬಿದ್ದಿದ್ದು ಕೇರಿಸಿಕೊಂಡಿದ್ದವರಿಗೆ ಶಾಕ್ ಎದುರಾಗಿದೆ. ಮೆಡಿಕಲ್ ಟೆಸ್ಟ್ನಲ್ಲಿ ನಟಿ ಹೇಮಾ ಸೇರಿ 80 ಮಂದಿಯ ಬ್ಲಡ್ ರಿಪೋರ್ಟ್ನಲ್ಲಿ ಡ್ರಗ್ಸ್ ಅಂಶ ಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ರೇವ್ ಪಾರ್ಟಿ ವೇಳೆ ಕಿರಿಕ್ ಮಾಡಿ ತಗ್ಲಾಕೊಂಡಿದ್ದ ಹೇಮಾ ನಟಿ ಅನ್ನೋದೇ ಪೊಲೀಸರಿಗೆ ಗೊತ್ತಿರಲಿಲ್ವಂತೆ. ವಿಚಾರಣೆ ವೇಳೆ ತಾನೊಬ್ಬ ನಟಿ ಅಂದಾಗ್ಲೇ ಪೊಲೀಸರಿಗೆ ಗೊತ್ತಾಗಿದ್ದಂತೆ. ನಿರ್ಲಕ್ಷ್ಯ ತೋರಿದ ಮೂವರ ಪೊಲೀಸರ ತಲೆದಂಡ. ಆನೇಕಲ್ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟಂತೆ ಹೆಬ್ಗೋಡಿ ಠಾಣೆ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಹಿನ್ನೆಲೆ ಪೊಲೀಸ್ ಠಾಣೆಯ ಎಸ್ಪಿ ಗಿರೀಶ್, ಬೀಟ್ ಆಫೀಸರ್ ನಾರಾಯಣ ಸ್ವಾಮಿ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನು ಫಾರ್ಮ್ ಹೌಸ್ ಮಾಲೀಕರಿಗೆ ಸಿಸಿಬಿ ನೋಟಿಸ್ ಅನ್ನ ಕೊಟ್ಟಿದೆ. ಗೋಪಾಲ ರೆಡ್ಡಿ ಮನೆಗೆ ಅಧಿಕಾರಿಗಳು ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯ ರಾಜಧಾನಿ ಹುಡ್ತಾ ಬೆಂಗಳೂರು ಆಗ್ತಾ ಇದೆ ಅಂತ ಟ್ವೀಟ್ನಲ್ಲೇ ಬಿಜೆಪಿ ಗುಡುಗಿದೆ. ಸಿಲಿಕಾನ್ ಸಿಟಿ ಈಗ ಮಾದಕ ವಸ್ತುಗಳ ಅಡ್ಡೆ ಆಗಿದೆ. ಎಗ್ಗಿಲ್ಲದೆ ಡ್ರಗ್ಸ್, ಗಾಂಜಾ, ರೇವ್ ಪಾರ್ಟಿ ನಡೀತಾ ಇದೆ. ಜಿಆರ್ ಫಾರ್ಮ್ ಹೌಸ್ನ ರೇವ್ ಪಾರ್ಟಿ ಬಗ್ಗೆ ಉಲ್ಲೇಖಿಸಿ ಸರ್ಕಾರದ ಕಾಲು ಎಳೆದಿದೆ. ರಾತ್ರಿ ಇಡೀ ರೇವ್ ಪಾರ್ಟಿಯಲ್ಲಿ ನಡೆದ ಹಂಗಾಮ ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ವಾಗ್ಸಮರಕ್ಕೆ ಕಾರಣ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.